ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಿಎಂ ರಾಜೀನಾಮೆ ಅಂಗೀಕಾರ ಬೆನ್ನಲ್ಲೇ ನೂತನ ಸಿಎಂ ಪಟ್ಟಾಭಿಷೇಕಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಸೊ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಅಲ್ಲಿ ಅಂದ್ರೆ ಆ ಸ್ಟೆಪ್ಸ್ ನಲ್ಲಿ ಈಗ ಸಹಜವಾಗಿ ಭರದ ಸಿದ್ಧತೆ ಅಂತೂ ಶುರುವಾಗ್ತಾ ಇದೆ. ಈ ವಿಚಾರವಾಗಿ ಅಂದ್ರೆ DKC ಅವರ ಯಾವ ರೀತಿಯಾಗಿ ಅವರ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ರಾಜ್ಯಪ್ರಸ್ತುತರು ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ನೂತನ ಸರ್ಕಾರ ರಚನೆಗೆ ದಿನಗಣನೆ ಆರಂಭವಾಗಿದೆ. ನಾಳೆ ಸಂಜೆ ಶಾಸನಸಭೆ ವಿಧಾನಸೌಧದಲ್ಲಿ ನಡೆಯಲಿದೆ. ಆ ಸಂದರ್ಭದಲ್ಲಿ ಈ ಒಂದು ಪ್ರಮಾಣ ವಚನ ಸ್ವೀಕಾರ ದಿನಾಂಕ ಮತ್ತು ಸ್ಥಳ ನಿಗದಿ ಆಗುವ ಸಾಧ್ಯತೆ. ಈಗಾಗಲೇ ವಿಧಾನಸೌಧ ಭದ್ರತಾ ಸಿಬ್ಬಂದಿಗಳು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಧಾನಸೌಧ ನಾವು ಏನು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಇದ್ವಿ, ಈ ಗ್ರ್ಯಾಂಡ್ ಸ್ಟೆಪ್ನಲ್ಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಅನ್ನೋದು ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಒಂದು ಸ್ಥಳದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು, VIP ಮೂವ್ಮೆಂಟ್ ಇರ್ಬೋದು, VVIP ಮೂವ್ಮೆಂಟ್ ಇರ್ಬೋದು, ಯಾಕಂದರೆ ಎಲ್ಲರಿಗೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು ಮತ್ತು ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಮತ್ತು ಕಾಂಗ್ರೆಸ್ ಸರ್ಕಾರಗಳೆಲ್ಲಿವೆ ಆ ಸರ್ಕಾರಗಳ ಮುಖ್ಯಮಂತ್ರಿಗಳು ಈ ಒಂದು ಸಭೆಗೆ ಹಾಜರಾಗ್ತಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅಂತ DK ಶಿವಕುಮಾರ್ ಅವರ ಒಂದು ಇಚ್ಛೆ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ವಿಧಾನಸೌಧ ಮುಂಭಾಗದಿರುವಂಥ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಆಚರಣೆ ಮಾಡಬೇಕು ಅಂತ ಅನ್ನೋದು ಅವರ ಒಂದು ಆಸೆ. ಯಾಕಂದರೆ ಈ ಹಿಂದೆ ಒಕ್ಕಲಿಗರ ಪ್ರಮುಖ ಅಂತ ದೇವೇಗೌಡರು ಇರ್ಬೋದು, ಕೆಂಗನ ಹನುಮಂತ ಇರ್ಬೋದು, HD ಕುಮಾರಸ್ವಾಮಿ ಇರ್ಬೋದು, SM ಕೃಷ್ಣ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರುಗಳು ಇದೇ ಒಂದು ಗ್ರ್ಯಾಂಡ್ ಸ್ಟೆಪ್ಪಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹಾಗಾಗಿ ತಾವು ಸಹ ಇಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತನೋ ಒಂದು ಅಭಿಲಾಷೆಯನ್ನು DK ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೂತನ ಸರ್ಕಾರದ ಮುಖ್ಯಮಂತ್ರಿಗೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ದಿನಗಣನೆ ಆರಂಭವಾಗಿದೆ. ಸೋಮವಾರ ಅಂತಂದರೆ ಜೂನ್ 1ರಂದು ಅವರು ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಈಗಾಗಲೇ ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ಮ್ಯಾಪಿಂಗನ್ನು ಮಾಡಲಾಗಿದೆ. ಎಲ್ಲೆಲ್ಲಿ ಈ ಒಂದು ವಿಧಾನಸೌಧಕ್ಕೆ ಬರುವಂಥ ಗೇಟ್ಗಳಲ್ಲಿ VIP ಮೂವ್ಮೆಂಟ್ ಇರ್ಬೋದು ಮತ್ತು ಎಕ್ಸಿಟ್ ಮೂವ್ಮೆಂಟ್ಗಳನ್ನು ಸಹ ಪರಿಶೀಲನೆ ನಡೆಸಲಾಗಿದೆ. ನಾನಲ್ಲಿ ತೋರಿಸ್ತಾ ಇರುವಂತೆ ಗೇಟ್ ನಂಬರ್ 4 ಇದೆ. ವಿಧಾನಸೌಧ ಮೆಟ್ರೋ ಸ್ಟೇಷನ್, ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್ ಇದೆ. ಆ ಒಂದು ಮೂಲೆಯಿಂದ ವಿಧಾನಸೌಧ ಒಳಗಡೆ ಎಂಟ್ರೆನ್ಸ್ ಅಂತ ತೆಗೆದುಕೊಳ್ಳಲಾಗುತ್ತೆ. ಅದೇ ರೀತಿ ವಿಧಾನಸೌಧ 3ನೇ ಗೇಟ್ ಇದೆ, ವಿಕಾಸಸೌಧ ಗೇಟು ಅಥವಾ ಅಂಬೇಡ್ಕರ್ ಗೇಟ್ ಅಂತ ಹೇಳಲಾಗುತ್ತೆ. ಆ ಮೂಲೆಯಿಂದನೂ ಸಹ ಎಂಟ್ರೆನ್ಸ್ ತೆಗೆದುಕೊಳ್ಳಲಾಗಿದೆ. ಇವೆರಡೂ ಗೇಟ್ಗಳನ್ನು VIP ಮೂವ್ಮೆಂಟನ್ನು ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂತಹ VVIPಗಳಿಗೆ ಸೂಕ್ತವಂತ ವ್ಯವಸ್ಥೆಯನ್ನು ಭದ್ರತೆ ಕಲ್ಪಿಸಬೇಕು ಅಂತ ತೀರ್ಮಾನವನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮ್ಯಾಪಿಂಗನ್ನು ಎಲ್ಲೆಲ್ಲಿ ಸ್ಟೇಜ್ ಹಾಕಬೇಕು, ಎಲ್ಲಿ ಏನು ಸಾರ್ವಜನಿಕರು ಕೂತ್ಕೊಳ್ಳಿಕ್ಕೆ, ಎಲ್ಲಿ VIP ಕೂತ್ಕೊಳ್ಳಿಕ್ಕೆ, ಎಲ್ಲಿ VVIP ಕೂತ್ಕೊಳ್ಳಿಕ್ಕೆ ಮತ್ತು ಅವರ ಕುಟುಂಬ ಸದಸ್ಯರಿರ್ಬೋದು ಮತ್ತು ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥವ್ರು, ಮಾಜಿ ಮಂತ್ರಿಗಳು, ಅದೇ ರೀತಿ ಹಿರಿಯ ನಾಯಕರುಗಳು ಸೇರಿದಂತೆ ಸುಮಾರು 15ರಿಂದ 20 ಸಾವಿರಕ್ಕೂ ಹೆಚ್ಚು ಚೇರ್ಗಳನ್ನು ಅಥವಾ ಹೆಚ್ಚು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನ್ನೋದು ವಿಧಾನಸೌಧ ಆವರಣದಲ್ಲಿ ಸುಮಾರು 3ರಿಂದ 5 ಸಾವಿರಗಳ ಚೇರ್ಗಳನ್ನು ವ್ಯವಸ್ಥೆ ಮಾಡುವಂಥ ಒಂದು ಸಾಧ್ಯತೆ ಇದೆ. ಉಳಿದಂತೆ ಈ ಒಂದು ಹೈಕೋರ್ಟ್ ಮುಂಭಾಗದಲ್ಲಿರುವಂಥ ಎರಡೂ ಗೇಟ್ಗಳನ್ನು ಎರಡೂ ಕಡೆ ರಸ್ತೆಯನ್ನು ಬಂದ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಏನು ರಸ್ತೆಯಲ್ಲಿ ಸಾರ್ವಜನಿಕರು ನಿಂತ್ಕೊಂಡು ನೋಡಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಹಿಂದೆ RCB ಏನು ಒಂದು ಸಂಭ್ರಮಾಚರಣೆ ಒಂದು ಕಾರ್ಯಕ್ರಮ ವಿಧಾನಸೌಧ ನಡೆದಿತ್ತು. ಆ ಸಂದರ್ಭದಲ್ಲೂ ಸಹ ಈ ಎರಡೂ ಕಡೆಗಳಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದಾದ ನಂತರ ಮತ್ತೊಮ್ಮೆ ಅದಕ್ಕಿಂತ ದೊಡ್ಡದಾಗಿ ಬೃಹತ್ ಕಾರ್ಯಕ್ರಮವನ್ನು DK ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಮಾಡಬೇಕು ಅಂತನ್ನೋದು ಮತ್ತು ವ್ಯಾಪಕ ಪೊಲೀಸ್ ಬಂದೋಬಸ್ತನ್ನು ಮಾಡಬೇಕು ಅಂತನ್ನೋದು ಈ ಹಿಂದೆ ಆದಂಥ ಅವಘಡದಿಂದ ಎಚ್ಚೆತ್ತುಕೊಂಡ್ರ ಪೊಲೀಸ್ ಅಧಿಕಾರಿಗಳು ವ್ಯಾಪಕವಂತ ಭದ್ರತೆಯನ್ನು ಕಲ್ಪಿಸಬೇಕು ಅಂತ. ಜೊತೆಗೆ ವಿಶೇಷ ಅಂತಂದರೆ ರಾಷ್ಟ್ರೀಯ ಮಟ್ಟದ ನಾಯಕರುಗಳು, ಅದೇ ರೀತಿ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಬೇರೆ ರಾಜ್ಯಗಳ ಶಾಸಕರು ಇರ್ಬೋದು, ಸಚಿವರಿರ್ಬೋದು, ಸಂಸದರು, ಹಿರಿಯ ನಾಯಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಿರೋ ಕಾರಣಕ್ಕೋಸ್ಕರ ಭದ್ರತೆಯನ್ನು ಸಹ ಬಿಗಿಗೊಳಿಸಬೇಕಾಗಿದೆ. ಜೊತೆಗೆ ಹಿರಿಯ ನಾಯಕರು ಬರ್ತಿರೋ ಕಾರಣಕ್ಕೆ ಸಹ VVIP ಮೂವ್ಮೆಂಟ್ಗಳಿರ್ಬೋದು, ಅವರಿಗೆ ಬೇಕಾದಂಥ ಅಗತ್ಯ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದು ನಡೆಯುವಂಥ ಸಚಿವ ಸಂಪುಟ ಪ್ರಮಾಣ ಸಮಾರಂಭದಲ್ಲಿ ಸುಮಾರು 5ರಿಂದ 8 ಜನ DK ಶಿವಕುಮಾರ್ ಸೇರಿದಂತೆ 5ರಿಂದ 8 ಜನ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೋದು. ಹಾಗಾಗಿ ಹೆಚ್ಚು ಹೊತ್ತು ಸಮಯನೂ ಈ ಒಂದು ಕಾರ್ಯಕ್ರಮ ನಡೆಯೋದಿಲ್ಲ. ಒಂದು ವೇಳೆ ಈ ಒಂದು ಸ್ಥಳನ ಹೊರತುಪಡಿಸಿ, ಈ ಗ್ರ್ಯಾಂಡ್ ಸ್ಟೆಪ್ಪನ್ನು ಹೊರತುಪಡಿಸಿ ಕಂಠೀರವ ಸ್ಟೇಡಿಯಂನಲ್ಲಿ ಮಾಡಿದ್ದೇ ಅದರಲ್ಲಿ ಭಾಷಣ ಮಾಡಬಹುದಾಯಿತು, ಕಾರ್ಯಕ್ರಮ ಸಾರ್ವಜನಿಕರ ಉದ್ದೇಶಿಸಿ ಕಾರ್ಯಕ್ರಮಗಳು ಮಾಡಬಹುದಾಯಿತು. ಆದರೆ ಅದಕ್ಕೆಲ್ಲ ಅವಕಾಶವಿಲ್ಲ. ಕೇವಲ ಪ್ರಮಾಣ ವಚನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಲಾಗಿದೆ. ಹಾಗಾಗಿ ಹೆಚ್ಚು ಹೊತ್ತು ಈ ಒಂದು ಸಮಯ ಇರೋದಿಲ್ಲ. ಕೇವಲ ಸಂಜೆ
5:45 ಅಥವಾ 5:15 6:15 ಒಳಗಾಗಿ ಸುಮಾರು 1 ಗಂಟೆ ಒಳಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಹಾಗಾಗಿ ವಿಧಾನಸೌಧ ಮುಂಭಾಗದಲ್ಲೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಮೂಲಕ ಹಿಂದೆ ಏನು ಒಕ್ಕಲಿಗ ಸಮುದಾಯದ ಯಾರೆಲ್ಲ ನಾಯಕರುಗಳು ಒಂದು ದಾಖಲೆ ನಿರ್ಮಿಸಿದ್ರು ಅದೇ ದಾಖಲೆಯನ್ನು ತಾನೂ ಸಹ ನಿರ್ಮಿಸಬೇಕು, ಆ ಒಂದು ದಾಖಲೆ ತಮ್ಮ ಹೆಸರಿಗೂ ಬರಬೇಕು ಅಂತ ಒಂದು ಇಚ್ಛೆಯನ್ನು ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಪನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇದನ್ನ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಂಡಾಗಿದ್ದಾರೆ. ಹಾಗಾಗಿ ಇಲ್ಲೇನೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ಕ್ಯಾಮರಾಮನ್ ನಾಗಪ್ಪ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ ಇಂದ ಬೆಂಗಳೂರಿಗಾಗಿ.